ಎಲ್ರಿಗೂ ಎಲ್ರು ಹೇಗಿದ್ದೀರಾ? ಇವತ್ತು ವೆಯ್ಟ್ ಲಾಸ್ ಜರ್ನಿಲಿ ಡೇ 2. ನೈಟ್ ಎಲ್ಲ ಫುಲ್ಲು ನಿದ್ದೆನೇ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟಾಗೆ ಎದ್ದೆ ಇವತ್ತು. ಹೇಳ್ಬೇಕಾದ್ರೆ ಒಂದು 9 ಗಂಟೆ ಹಂಗಾಗಿತ್ತು. ನೆಕ್ಸ್ಟು ಬೆಡ್ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ, ನನ್ನ ಮಗಳು ಮಲಗ್ದಾಗ್ಲೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಅವಳು ಮಲಗಿದಾಗ ನನಗೆ ಸ್ವಲ್ಪ ಫ್ರೀ ಟೈಮು. ನಾನು ನನ್ನ ದೊಡ್ಡ ಮಗಳು ಮೇಲ್ಗಡೆ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಹಾಗೆ ವಾಕಿಂಗು ಲೈಟಾಗಿ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತೀವಿ. ಅವಳಂತೂ ಸಿಕ್ಕಾಪಟ್ಟೆ ತರಲೆ ನಿತ್ತಲ್ಲಿ ನಿಲ್ಲಲ್ಲ, ಕೂತಲ್ಲಿ ಕೂರಲ್ಲ. ಬಂದು ವೆಯ್ಟ್ನ ಚೆಕ್ ಮಾಡಿದೆ. ವೆಯ್ಟ್ ಚೆಕ್ ಮಾಡಿ ಇನ್ನು ಮಿಲೆಟ್ಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿ ಕುಡಿತಾ ಇದ್ದೀನಿ. ಇದು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಇದನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ. ಬಟ್ ನಾನು ಬ್ರೇಕ್ಫಾಸ್ಟನ್ನ ಸ್ಕಿಪ್ ಮಾಡಿ ಇದನ್ನು ತೊಗೊತೀನಿ. ಮತ್ತು ಒಂದು ಆಳ್ವಿ ಸೀಡ್ಸ್ದು ಲಾಡು ಮಾಡಿದ್ದೆ, ಅದನ್ನು ತಿಂದು ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮತ್ತು ಸ್ವಲ್ಪ ಚಿಕನು ಪನ್ನೀರ್ ಇತ್ತು, ಅದನ್ನು ತಿಂದೆ. ಇನ್ನು ಮೇಂಟೆನೆನ್ಸ್ ಕ್ಯಾಲೋರಿನ ಹೇಗೆ ಕೌಂಟ್ ಮಾಡೋದು ಅಂತ ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿದೆ. ಹೇಗೆ ಅಂತ ಹೇಳಿದ್ರೆ ಗೂಗಲಿಗೆ ಹೋಗಿ ಕ್ಯಾಲೋರಿ ಕೌಂಟರ್ ಅಂತ ಇರುತ್ತೆ, ಅದನ್ನು ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೈಟು, ವೆಯ್ಟು ಮತ್ತು ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ ಕೇಳುತ್ತೆ. ಆವಾಗ ಅದರಲ್ಲೇ ಬಂದುಬಿಡುತ್ತೆ ನಿಮಗೆ ಡೈಲಿ ಮೇಂಟೆನೆನ್ಸ್ ಕ್ಯಾಲೋರಿ ಎಷ್ಟು ಬೇಕು ಮತ್ತು ಕ್ಯಾಲೋರಿನ ಎಷ್ಟು ಡಿಫಿಸಿಟ್ ಮಾಡಬೇಕು ನೀವು ಅಂತ ಹೇಳಿ ಅಂತ ಹೇಳಿದ್ರೆ ನಿಮಗೆ ಒಂದು 2000 ಕ್ಯಾಲೋರಿ ಬೇಕು ಡೈಲಿ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ನೀವು ಅದರಲ್ಲಿ ಒಂದು 500 ಕ್ಯಾಲೋರಿನ ಕಮ್ಮಿ ತಿನ್ನಬೇಕಾಗುತ್ತೆ. ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಫ್ಯಾಟು ಬರ್ನ್ ಆಗುತ್ತೆ. ಹೇಗೆ ಬರ್ನ್ ಆಗುತ್ತೆ ಏನು ಅಂತ ಹೇಳಿ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇನ್ನು ಸಂಜೆಗೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಸಲಾಡ್ ಮಾಡಿಬಿಟ್ಟು ಒಂದು 6-6:30 ಅಷ್ಟರಲ್ಲೆಲ್ಲ ನಾನು ಸಂಜೆ ಊಟನ ಮುಗಿಸ್ಕೊಂಡ್ಬಿಡ್ತೀನಿ. ಬಾಯ್.